ಹಾಯ್ ಥಿಂಕರ್ಸ್, ಕಾಡಿನಲ್ಲಿ ಒಂದು ಪ್ರಾಣಿ ಪ್ರಜಾತಿಯನ್ನೇ ನಾಶ ಮಾಡಿದ್ರೆ ಅದರಿಂದ ಬರುವ ನಷ್ಟ ಎಷ್ಟು ಕೋಟಿ ರೂಪಾಯಿಗಳಾಗಿರುತ್ತೆ ಗೊತ್ತಾ? ಒಂದು ದೇಶ ಈ ವಿಷಯ ಗೊತ್ತಿಲ್ಲದೆ ಒಂದು ಪ್ರಾಣಿ ಪ್ರಜಾತಿಯನ್ನೇ ಪೂರ್ತಿಯಾಗಿ ಸಾಯಿಸಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಳೆದುಕೊಳ್ಳುತ್ತೆ. ಜೊತೆಗೆ ಒಂದು ದೊಡ್ಡ ಸಮಸ್ಯೆಯಲ್ಲಿ ಆ ದೇಶ ಸಿಕ್ಕಿ ಬೀಳುತ್ತೆ. ಆದ್ರೆ ಈ 14 ತೋಳಗಳು ಆ ದೇಶವನ್ನು ಹೇಗೆ ಆ ಸಮಸ್ಯೆಯಿಂದ ಕಾಪಾಡ್ತವೆ ಗೊತ್ತಾ? ಅಷ್ಟಕ್ಕೂ ಆ ಕಾಡಿಗೆ ಬಂದ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಸಾಕು. ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಇದು ಅಮೆರಿಕ ದೇಶದಲ್ಲಿದೆ. ಈ ಕಾಡು ಬರೋಬ್ಬರಿ 3500 ಸ್ಕ್ವೇರ್ ಮೈಲ್ಸ್ ಅಷ್ಟು ತುಂಬಾನೇ ದೊಡ್ಡದಾಗಿದೆ. ಈ ಕಾಡಿನಲ್ಲಿ ಬದುಕ್ತಾ ಇರುವ ತೋಳಗಳನ್ನ ತುಂಬಾನೇ ಅಪಾಯಕಾರಿಯಾದ ಪ್ರಾಣಿಗಳು ಇವು ಆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳನ್ನ ಬೇಟೆಯಾಡ್ತವೆ ಅಂತ ಅಲ್ಲಿನ ಜನ ಅಂದ್ಕೊಂಡಿದ್ರು. ಅಷ್ಟೇ ಅಲ್ಲ, ಅಮೆರಿಕ ಸರ್ಕಾರದ ಹತ್ತಿರ ಈ ತೋಳಗಳನ್ನ ಸಾಯಿಸಲು ಅಫಿಷಿಯಲ್ ಕಿಲ್ಲರ್ಸ್ ಕೂಡ ಅವರ ಬಳಿ ಇದ್ರು. ಅವರು ಇವುಗಳನ್ನ ಶೂಟ್ ಮಾಡೋದು, ಟ್ರ್ಯಾಪ್ ಮಾಡೋದು, ಇನ್ನು ವಿಷಕಾರಿ ಆಹಾರವನ್ನ ಇಟ್ಟು ಈ ತೋಳಗಳನ್ನ ಸಾಯಿಸ್ತಾ ಇದ್ರು. ಇನ್ನು ಹೇಳ್ಬೇಕಂದ್ರೆ ಕಿಲ್ಲರ್ಸ್ ಈ ತೋಳವನ್ನ ಸಾಯಿಸೋದನ್ನೇ ತಮ್ಮ ಮುಖ್ಯವಾದ ಕೆಲಸವಾಗಿ ಮಾಡ್ಕೊಂಡಿದ್ರು. ಪ್ರತಿದಿನ ನೂರಾರು ತೋಳಗಳನ್ನ ಅವರು ಬೇಟೆಯಾಡ್ತಾ ಇದ್ರು. ಇದೆಲ್ಲ ನಡೆದಿದ್ದು 19ನೇ ಶತಮಾನದಲ್ಲಿ. ಆ ಸಮಯದಲ್ಲಿ ಈ ಕಾಡಿನಲ್ಲಿರುವ ಎಲ್ಲಾ ತೋಳಗಳನ್ನ ಅವರು ಬೇಟೆಯಾಡಿ ಸಾಯಿಸಿದ್ರು. ಅಂದ್ರೆ ಈಗ ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನಲ್ಲಿ ಒಂದು ತೋಳ ಕೂಡ ನಿಮ್ಗೆ ಕಾಣಿಸೋದಿಲ್ಲ. ಎಲ್ಲವನ್ನ ಅವರು ಸಾಯಿಸ್ಬಿಟ್ಟಿದ್ದಾರೆ. ಇವರು ಎಂತಹ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಆಗ ಅವ್ರಿಗೆ ಗೊತ್ತಾಗೋದಿಲ್ಲ. ಬದಲಿಗೆ ಎಲ್ಲಾ ತೋಳಗಳನ್ನ ಸಾಯಿಸಿದ್ದಕ್ಕೆ ಅದನ್ನ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಅವರೆಲ್ಲರೂ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಇವರೇ ಅಲ್ಲ, ನೋಡ್ತಾ ಇರುವ ನಮ್ಗೆ ಕೂಡ ಒಂದು ದೊಡ್ಡ ಡೌಟ್ ಬರುತ್ತೆ. ಈ ಕಾಡಿನಲ್ಲಿ ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಇರ್ಬೇಕಾದ್ರೆ ಕೇವಲ ಈ ತೋಳಗಳ ಜಾತಿಯನ್ನ ನಾಶ ಮಾಡಿದಕ್ಕೆ ಅವ್ರಿಗೆ ಹೇಗೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ನಷ್ಟವಾಗುತ್ತೆ ಅಂತ. ಈ ನಷ್ಟ ಅವ್ರಿಗೆ ಅಷ್ಟು ಬೇಗ ಕಾಣಿಸೋದಿಲ್ಲ, ತುಂಬಾನೇ ನಿಧಾನವಾಗಿ ಅದು ಅವ್ರಿಗೆ ಕಾಣಿಸುತ್ತೆ. ಆದ್ರೆ ಅವ್ರಿಗೆ ಗೊತ್ತಾಗೋದ್ರೊಳಗೆ ತುಂಬಲಾರದ ನಷ್ಟ ತುಂಬಾನೇ ಆಗುತ್ತೆ. ಈ ರೀತಿ 1990ರಷ್ಟೊತ್ತಿಗೆ ಅಮೆರಿಕ ಕೂಡ ತಿಳಿಯದೆ ಮಾಡಿದ ತಪ್ಪಿಗೆ $94 ಬಿಲಿಯನ್ ಹಣವನ್ನ ಕಳೆದುಕೊಳ್ಳುತ್ತೆ. ಈ ಒಂದು ತೋಳದ ಪ್ರಜಾತಿ ಈ ಕಾಡಿನಲ್ಲಿ ಇಲ್ಲ ಅಂದ್ರೆ ಆ ನಷ್ಟ ಹೇಗಿರುತ್ತೆ ಅಂತ ಈಗ ನೋಡೋಣ ಬನ್ನಿ. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ತೋಳಗಳು ಇಲ್ಲದೆ ಇದ್ದಿದ್ರಿಂದ ಇಲ್ಲಿ ಎಲೆಕ್ಸಾಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ 2 ರಿಂದ 3 ಸಾವಿರ ಎಲೆಕ್ಸಾಗಳು ಈ ಕಾಡಿನಲ್ಲಿ ಇರಬೇಕಾಗಿತ್ತು. ಆದ್ರೆ ಬರೋಬ್ಬರಿ 19,000ಕ್ಕಿಂತ ಹೆಚ್ಚು ಜಿಂಕೆಗಳು ಈ ಕಾಡಿನಲ್ಲಿ ಹುಟ್ಟಿಕೊಳ್ತವೆ. ಇಲ್ಲಿ ನಮ್ಗೆ ಇನ್ನೊಂದು ಡೌಟ್ ಕೂಡ ಬರುತ್ತೆ. ಈ ಕಾಡಿನಲ್ಲಿ ತೋಳಗಳು ಇಲ್ಲ ಅಂದ್ರೆ ಏನು? ಬೇರೆ ಮಾಂಸಾಹಾರಿ ಪ್ರಾಣಿಗಳು ಅಂದ್ರೆ ಸಿಂಹ, ಹುಲಿ ಹಾಗೂ ಚಿರತೆಗಳು ಕೂಡ ಇರ್ತಾವಲ್ವಾ? ಆದ್ರೆ ಈ ತೋಳಗಳನ್ನ ಯಾಕೆ ಅವರು ಸಾಯಿಸ್ತಾರೆ? ವಿಚಿತ್ರವೇನಂದ್ರೆ ಈ ಭೂಮಿ ಮೇಲೆ ಎಲ್ಲಾ ತರಹದ ಪ್ರಾಣಿಗಳು ಕಂಡು ಬರಬಹುದು. ಆದ್ರೆ ಆ ಪ್ರಾಣಿಗಳು ತಮಗೆ ಅನುಕೂಲವಾದ ವಾತಾವರಣ ಇರುವ ಕಾಡುಗಳಲ್ಲಿ ಮಾತ್ರವೇ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನೀವು ಕಾಂಗೂರುಗಳನ್ನ ನೋಡಿದ್ರೆ ಅವು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ. ಅದೇ ಜಾಗ್ವಾರ್ಗಳನ್ನ ನೋಡಿದ್ರೆ ಅವು ನಮ್ಗೆ ಅಮೆಜಾನ್ ಕಾಡಿನಲ್ಲೇ ಹೆಚ್ಚಾಗಿ ಕಂಡು ಬರ್ತವೆ. ಒಂದು ಸಾರಿ ಈ ಇಮೇಜ್ ಅನ್ನ ನೋಡಿದ್ರೆ ನಿಮ್ಗೆ ಕೂಡ ಅರ್ಥವಾಗುತ್ತೆ. ಈ ಪ್ರಾಣಿಗಳು ಮಾತ್ರವೇ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನಲ್ಲಿ ಕಂಡು ಬರ್ತವೆ. ಇಲ್ಲಿ ಸಿಂಹ, ಹುಲಿ, ಚಿರತೆ ಅಂತಹ ಕ್ರೂರ ಪ್ರಾಣಿಗಳು ಕಂಡು ಬರೋದಿಲ್ಲ. ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಈ ಕಾಡಿನಲ್ಲಿರುವ ಅತ್ಯಂತ ಕ್ರೂರವಾದ ಪ್ರಾಣಿ ಈ ತೋಳ ಮಾತ್ರ. ಈ ಕಾಡಿನಲ್ಲಿ ಹೆಚ್ಚು ಕಡಿಮೆ ಸಾಧು ಪ್ರಾಣಿಗಳೇ ಕಂಡು ಬರ್ತವೆ. ಅದೇ ರೀತಿಯಲ್ಲಿ ಈ ತೋಳಗಳು ಕೂಡ ಹೆಚ್ಚಾಗಿ ಬೇಟೆಯಾಡಿ ತಿನ್ನೋದು ಈ ದೊಡ್ಡ ಗಾತ್ರದ ಜಿಂಕೆಗಳನ್ನೇ. ಆದ್ರೆ ತಿಳಿದೆ ಈ ತೋಳಗಳನ್ನೆಲ್ಲ ಸಾಯಿಸಿದ್ರಿಂದ ಈ ದೊಡ್ಡ ಜಿಂಕೆಗಳು ವೇಗವಾಗಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿವೆ. ಇದರಿಂದ ಅಲ್ಲಿನ ಫುಡ್ ಚೈನ್ ಹಾಗೂ ವಾತಾವರಣಕ್ಕೆ ಕೂಡ ತುಂಬಾನೇ ತೊಂದರೆ ಆಗುತ್ತೆ. ಅಂದ್ರೆ ಇವು ಹೆಚ್ಚು ಪ್ರಮಾಣದಲ್ಲಿ ಹುಲ್ಲು ಮತ್ತು ಗಿಡ ಮರಗಳನ್ನ ತಿನ್ನೋದ್ರಿಂದ ಆ ಕಾಡಿಗೆ ತುಂಬಾನೇ ತೊಂದರೆಗಳು ಬರುತ್ತೆ. ಹಾಗೂ ಇಲ್ಲಿ ಹೆಚ್ಚಾಗಿ ಬೆಳೆಯುವ ಕಾಟನ್ ವುಡ್ ಟ್ರೀ ತರಹದ ಮರಗಳನ್ನ ಇವು ಬೆಳೆಯೋದಕ್ಕೆ ಬಿಡದೆ ಅವುಗಳನ್ನ ಗಿಡವಾಗಿದ್ದಾಗಲೇ ತಿಂದು ಮುಗಿಸ್ತಾ ಇದ್ವು. ಇದರಿಂದ ಈ ಕಾಡಿನಲ್ಲಿ ದೊಡ್ಡ ಮರಗಳು ಮತ್ತೆ ಬೆಳೆದಾಗೆ ಆಯ್ತು. ಇಲ್ಲಿ ನಮ್ಗೆ ಇನ್ನೊಂದು ಡೌಟ್ ಕೂಡ ಬರುತ್ತೆ. ತೋಳಗಳನ್ನ ಸಾಯಿಸಿದ ರೀತಿಯಲ್ಲಿ ಇವುಗಳನ್ನ ಕೂಡ ಸಾಯಿಸಿ ಇಲ್ಲಿನ ಎನ್ವಿರಾನ್ಮೆಂಟ್ ಅನ್ನ ಬ್ಯಾಲೆನ್ಸ್ ಮಾಡಬಹುದಲ್ವಾ ಅಂತ ನಿಮ್ಗೂ ಅನಿಸ್ಬೋದು. ಆದ್ರೆ ವಿಜ್ಞಾನಿಗಳು ಇಲ್ಲೇ ಒಂದು ಹೊಸ ವಿಷಯವನ್ನ ತಿಳ್ಕೊತಾರೆ. ಅದೇನಂದ್ರೆ ತೋಳಗಳು ಕೇವಲ ದೊಡ್ಡ ಜಿಂಕೆಗಳನ್ನ ಬೇಟೆಯಾಡೋದು ಅಷ್ಟೇ ಅಲ್ಲದೆ ಜಿಂಕೆಗಳ ಬಿಹೇವಿಯರ್ ಅನ್ನು ಕೂಡ ಬದಲಾಯಿಸ್ತಾ ಇದ್ವು. ಇದನ್ನೇ ಎಕೋಲಜಿ ಆಫ್ ಫಿಯರ್ ಅಂತ ಕರೀತಾರೆ. ತೋಳಗಳು ಇದ್ದಾಗ ಅವು ಇವುಗಳ ಮೇಲೆ ಎಲ್ಲಿ ದಾಳಿ ಮಾಡ್ತಾವಂತ ಭಯದಲ್ಲಿ ಈ ಜಿಂಕೆಗಳು ತುಂಬಾನೇ ಲಿಮಿಟೆಡ್ ಆಗಿ ಫುಡ್ ಅನ್ನ ತಿಂತಾ ಇದ್ವು. ಆದ್ರೆ ಈ ತೋಳಗಳೆಲ್ಲ ಸತ್ತು ಹೋದ್ಮೇಲೆ ಇನ್ನು ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ ಯಾರು ಇಲ್ದೆ ಆಯ್ತು. ಇದರಿಂದ ಒಂದೇ ಜಾಗದಲ್ಲಿ ತುಂಬಾ ಸಮಯದವರೆಗೂ ನಿಂತ್ಕೊಂಡು ಸುತ್ತಮುತ್ತ ಇರುವ ಹುಲ್ಲು ಮತ್ತು ಗಿಡ ಮರಗಳನ್ನು ಪೂರ್ತಿಯಾಗಿ ತಿಂದು ಆ ಪ್ರದೇಶವನ್ನ ಒಂದು ಮರುಭೂಮಿ ರೀತಿಯಲ್ಲಿ ಮಾಡ್ತವೆ. ಈಗ ಈ ತೋಳಗಳು ಇಲ್ದೇ ಇರೋದ್ರಿಂದ ಈ ಪ್ರದೇಶಕ್ಕೆ ಬರೋ ಟೂರಿಸ್ಟ್ ಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಜೊತೆಗೆ ಮೊದಲಿನಷ್ಟು ಗ್ರೀನರಿ ಇಲ್ಲಿ ಕಾಣ್ತಾ ಇಲ್ಲ. ಅಲ್ಲಿಗೆ ಬರುವ ತುಂಬಾ ಜನ ಟೂರಿಸ್ಟ್ ಗಳಿಗೆ ಅಷ್ಟಕ್ಕೂ ಈ ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಾ ಇರ್ಲಿಲ್ಲ.
ಸಾಮಾನ್ಯವಾಗಿ ಈ ನ್ಯಾಷನಲ್ ಪಾರ್ಕ್ಗೆ ಪ್ರತಿ ವರ್ಷ 45 ಲಕ್ಷ ಜನ ಟೂರಿಸ್ಟ್ಗಳು ಬರ್ತಾ ಇದ್ರು. ಅದು ಕೂಡ ಕೇವಲ ಈ ತೋಳಗಳನ್ನ ನೋಡೋದಕ್ಕಂತಾನೆ ಬರ್ತಾ ಇದ್ರು. ಆದ್ರೆ ಈಗ ಇಲ್ಲಿ ಒಂದು ತೋಳ ಕೂಡ ಕಾಣಿಸ್ತಾ ಇಲ್ಲ. ಜೊತೆಗೆ ಕಾಡು ಕೂಡ ತನ್ನ ಸೌಂದರ್ಯವನ್ನ ಕಳ್ಕೊಂಡಿದೆ. ಇದರಿಂದ ನಿಧಾನವಾಗಿ ಇಲ್ಲಿಗೆ ಬರುವ ಟೂರಿಸ್ಟ್ ಗಳ ಸಂಖ್ಯೆ ತುಂಬಾನೇ ಕಡಿಮೆಯಾಗಿದೆ. ಇನ್ನು ಈ ಕಾಡಿನಲ್ಲಿನ ವಾತಾವರಣ ಕೂಡ ನಾಶವಾಗಿದೆ. ಅವರು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ಈ ಕಾಡಿನ ಒಳಗಡೆ ಮತ್ತೆ ತೋಳಗಳನ್ನ ಬಿಡಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಅವರ ನಿರ್ಧಾರಕ್ಕೆ ಅಲ್ಲಿರುವ ಸ್ಥಳೀಯ ಜನರು ಪೂರ್ತಿಯಾಗಿ ವಿರುದ್ಧವಾಗಿ ನಿಲ್ತಾರೆ. ಯಾಕಂದ್ರೆ ಆ ಪ್ರದೇಶದಲ್ಲಿರುವ ಕೆಲವು ಜನರು ಈ ಕಾಡಿಗೆ ಭಯಂಕರವಾದ ತೋಳಗಳನ್ನ ಬಿಡ್ತಾ ಇದ್ದಾರೆ. ಅವು ಕೇವಲ ಕಾಡಿನಲ್ಲಿರುವ ಪ್ರಾಣಿಗಳನ್ನ ಮಾತ್ರವೇ ಬೇಟೆಯಾಡೋದಿಲ್ಲ, ಜೊತೆಗೆ ನಮ್ಮ ಸಾಕು ಪ್ರಾಣಿಗಳ ಮೇಲೆ ಹಾಗೂ ಮನುಷ್ಯರ ಮೇಲೆ ಕೂಡ ದಾಳಿ ಮಾಡ್ತೇವೆ ಅಂತ ಒಂದು ಗಾಳಿ ಸುದ್ದಿಯನ್ನ ಹಬ್ಬಿಸ್ತಾರೆ. ಇದರಿಂದ ಅಲ್ಲಿ ವಾಸವಿರುವ ಜನರು ತುಂಬಾನೇ ಹೆದರ್ಕೊಂಡಿದ್ರು. ಆಮೇಲೆ ಅದೆಲ್ಲ ಕೇವಲ ಗಾಳಿ ಸುದ್ದಿ ಅಂತ ಗೊತ್ತಾದ್ಮೇಲೆ ಅವರು ಸುಮ್ಮನಾಗ್ತಾರೆ. ಈ ವಿಜ್ಞಾನಿಗಳು ಕೆನಡಾದಿಂದ ಬೇರೆ ಬೇರೆ ಗುಂಪಿನಲ್ಲಿರುವ 14 ತೋಳಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ. ಸ್ವಲ್ಪ ದಿನಗಳ ಕಾಲ ಇವುಗಳನ್ನ ಬೋನ್ ನಲ್ಲೇ ಇಟ್ಟು ಇಲ್ಲಿನ ವಾತಾವರಣಕ್ಕೆ ಅವುಗಳನ್ನ ಅಭ್ಯಾಸ ಆಗೋ ತರ ಮಾಡ್ತಾರೆ. ನಂತರ 14 ತೋಳಗಳನ್ನ ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನ ಒಳಗಡೆ ಬಿಟ್ಟು ಅವುಗಳನ್ನ ದಿನ ಗಮನಿಸ್ತಾ ಇದ್ರು. ಮೊದಲಿಗೆ ಈ ತೋಳಗಳು ಇಲ್ಲಿ ಇರ್ತಾವೋ ಇಲ್ಲ ಅಲ್ಲಿಂದ ಓಡಿ ಹೋಗ್ತಾವ ಅಂತ ಅನ್ಕೊಂಡಿದ್ರು. ಆದ್ರೆ ವಿಚಿತ್ರವಾಗಿ ಆ ತೋಳಗಳು ತಮ್ಮ ಸಂತಾನೋತ್ಪತ್ತಿಯನ್ನ ಹೆಚ್ಚಿಸಿಕೊಂಡು ಕೆಲವು ಗುಂಪುಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈ ಕಾಡಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ. ಅಷ್ಟೇ ಅಲ್ಲ, ತುಂಬಾನೇ ಹೆಚ್ಚಾಗಿರುವ ಈ ಜಿಂಕೆಗಳ ಸಂಖ್ಯೆಯನ್ನ ಕೂಡ ತುಂಬಾನೇ ಕಡಿಮೆ ಆಗೋ ರೀತಿ ಮಾಡ್ತವೆ. ನಿಧಾನವಾಗಿ ಮತ್ತೆ ಈ ಕಾಡು ಹಚ್ಚ ಹಸಿರಿನಿಂದ ಕೂಡಿರುವ ಗಿಡ ಮರಗಳಿಂದ ಮತ್ತೆ ತನ್ನ ಸೌಂದರ್ಯವನ್ನ ಹೆಚ್ಚಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಈ ಕಾಡಿನಲ್ಲಿ ಕರಡಿಗಳು ಕೂಡ ಕಂಡು ಬರ್ತವೆ. ಆದ್ರೆ ಇವು ಪೂರ್ತಿಯಾಗಿ ಮಾಂಸಾಹಾರಿಗಳು ಅಲ್ಲ. ಇಲ್ಲಿ ಸಿಗುವ ಬೆರ್ರೀಸ್ ಅನ್ನ ತಿಂದು ಇವು ಜೀವಿಸ್ತಾ ಇದ್ವು. ಆದ್ರೆ ಈ ಎಲಕ್ಸಾಗಳ ಸಂಖ್ಯೆ ಹೆಚ್ಚಾದಾಗ ಅವು ಈ ಬೆರ್ರೀಸ್ ಗಳನ್ನ ಕೂಡ ಕರಡಿಗಳಿಗೆ ಉಳಿಸದಂತೆ ತಿಂದು ಮುಗಿಸ್ತಾ ಇದ್ವು. ಇದರಿಂದ ಅವುಗಳಿಗೆ ಆಹಾರ ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಈಗ ಆ ಸಮಸ್ಯೆ ಕೂಡ ಬಗೆಹರಿದಿದೆ. ಅಷ್ಟೇ ಅಲ್ಲದೆ ನಾಶವಾಗಿರುವ ಇಲ್ಲಿನ ವಾತಾವರಣವನ್ನ ಮತ್ತೆ ಈ ತೋಳಗಳೆಲ್ಲ ಸೇರ್ಕೊಂಡು ಸರಿ ಮಾಡಿವೆ. ಇಲ್ಲಿ ಈ ವಿಜ್ಞಾನಿಗಳು ಮತ್ತೊಂದು ಹೊಸ ವಿಷಯವನ್ನ ಕೂಡ ತಿಳ್ಕೊತಾರೆ. ಅದೇನಂದ್ರೆ ಇದೇ ಕಾಡಿನಲ್ಲಿ ಒಂದು ಅಗ್ನಿ ಪರ್ವತ ಕೂಡ ಇದೆ. ಈ ತೋಳಗಳು ಇಲ್ಲಿಗೆ ಬರೋದಕ್ಕೂ ಮೊದಲು ಹೆಚ್ಚು ಸಂಖ್ಯೆಯಲ್ಲಿರುವ ಜಿಂಕೆಗಳು ಚಿಕ್ಕ ಪುಟ್ಟ ಗಿಡಗಳನ್ನ ತಿನ್ನೋದ್ರಿಂದ ಕೆಳಗಡೆ ಇರುವ ಮಣ್ಣು ತುಂಬಾನೇ ವೀಕ್ ಆಗಿತ್ತು. ಇದರ ಎಫೆಕ್ಟ್ ಅನ್ನೋದು ಭೂಗರ್ಭದಲ್ಲಿ ಕೂಡ ಬೀಳುತ್ತೆ. ಅಂದ್ರೆ ಈ ಅಗ್ನಿ ಪರ್ವತಗಳು ಯಾವಾಗ ಬೇಕಿದ್ರೂ ಸ್ಫೋಟವಾಗುವಷ್ಟು ವಾತಾವರಣ ನಾಶವಾಗಿತ್ತು. ಆದ್ರೆ ಈ ತೋಳಗಳು ಮತ್ತೆ ಬಂದಿದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಗಿಡ ಮರಗಳು ಬೆಳೆದು ಈ ಭೂಮಿಯ ಒಳಗಡೆ ಇರುವ ಬಿಸಿಯನ್ನ ಕಡಿಮೆ ಮಾಡುತ್ತೆ. ನಿಜವಾಗ್ಲೂ ಈ ತೋಳಗಳು ಈ ಅಗ್ನಿ ಪರ್ವತದ ಸ್ಫೋಟವನ್ನು ಕೂಡ ತಡೆದಿವೆ ಅಂತ ನಾವು ಹೇಳ್ಬೋದು. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನ ಜಿಯೋಥರ್ಮಲ್ ಫೀಚರ್ಸ್ ಅನ್ನ ಸ್ಟಡಿ ಮಾಡಿದ್ಮೇಲೆ ವಿಜ್ಞಾನಿಗಳು ಕೂಡ ಊಹೆ ಮಾಡಿರ್ಲಿಲ್ಲ ತೋಳಗಳು ಇಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ವಿನಾಶಕ್ಕೆ ದಾರಿಯಾಗುತ್ತೆ ಅಂತ. ಅದಕ್ಕೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಕೂಡ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಅಂದ್ರೆ ಯಾವ ಜೀವಿಗಳು ಕೂಡ ಹೆಚ್ಚಾಗಿ ಬೆಳಿಬಾರ್ದು, ಹಾಗೆ ಕಡಿಮೆಯಾಗಿ ಕೂಡ ಇರಬಾರ್ದು. ಎಲ್ಲಾ ಸಮಾನವಾಗಿರ್ಬೇಕು. ಆಗ ಮಾತ್ರವೇ ಅಲ್ಲಿನ ವಾತಾವರಣ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ. ಉದಾಹರಣೆಗೆ ನಮ್ಮ ಭಾರತವನ್ನೇ ತಗೊಂಡ್ರೆ ನಮ್ಮ ದೇಶದಲ್ಲಿ ಕಿಂಗ್ ಕೋಬ್ರಾ, ರಸೆಲ್ ವೈಪರ್, ಇಂಡಿಯನ್ ಕೋಬ್ರಾ, ಸಾಸ್ಕೇಲ್ಡ್ ಹಾಗೂ ಬ್ಯಾಂಡೆಡ್ ಕ್ರೈಟ್ ಇವೆಲ್ಲ ತುಂಬಾನೇ ವಿಷಪೂರಿತವಾದ ಹಾವುಗಳು. ಓವರ್ ಆಲ್ ಆಗಿ ನಮ್ಮ ದೇಶದಲ್ಲಿ 60 ಜಾತಿಯ ವಿಷಪೂರಿತ ಹಾವುಗಳು ಬದುಕ್ತಾ ಇವೆ. ಅಂದ್ರೆ ಒಂದೊಂದು ಜಾತಿಯಲ್ಲಿ ಸುಮಾರು 100 ಹಾವುಗಳು ಇವೆ ಅಂತ ಅಂದ್ಕೊಂಡ್ರು ಕೂಡ ಅವುಗಳಲ್ಲಿ ಒಂದೊಂದು ಹಾವು ವರ್ಷಕ್ಕೆ 30 ಮೊಟ್ಟೆಗಳನ್ನ ಇಡುತ್ತೆ. 30 × 100 ಅಂದ್ರೆ ಒಂದೊಂದು ಜಾತಿಯಲ್ಲಿ ಕೂಡ ಪ್ರತಿ ವರ್ಷ 3000 ಹಾವುಗಳು ಹುಟ್ಟುತ್ತಾ ಇವೆ. ಟೋಟಲ್ ಆಗಿ 60 ಜಾತಿಗಳು 3000 × 60 ಅಂದ್ರೆ ಪ್ರತಿ ವರ್ಷ 1,80,000 ಹಾವುಗಳು ಹುಟ್ಟುತ್ತಾ ಇವೆ. ಹಾಗಿದ್ರೆ ಇಷ್ಟೊಂದು ವಿಷಪೂರಿತ ಹಾವುಗಳು ನಮ್ಮ ದೇಶದಲ್ಲಿ ಇದ್ರೆ ಅವು ಯಾಕೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಒಂದು ವೇಳೆ ಇಷ್ಟೊಂದು ಹಾವುಗಳು ಸೇರ್ಕೊಂಡು ಒಂದೇ ಬಾರಿಗೆ ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಈ ಭೂಮಿಯ ಮೇಲೆ ಮನುಷ್ಯರು ಇರೋದಿಲ್ಲ. ಅದಕ್ಕೆ ನಮ್ಮ ಪ್ರಕೃತಿ ಎಲ್ಲಾ ಜೀವಿಗಳಲ್ಲೂ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಕಿಂಗ್ ಕೋಬ್ರಾ ಹಾವುಗಳು ತುಂಬಾನೇ ಬಲಶಾಲಿಯಾದ ಹಾವುಗಳು. ವಿಷಪೂರಿತ ಹಾವುಗಳಲ್ಲಿ 30% ಹಾವುಗಳನ್ನ ಈ ಕಿಂಗ್ ಕೋಬ್ರಾ ಹಾವುಗಳೇ ಸಾಯಿಸಿ ತಿಂದು ಬಿಡ್ತವೆ. ಉಳಿದ 20% ಕೆಲವು ಪಕ್ಷಿಗಳು ಬೇಟೆಯಾಡ್ತವೆ. ಈ ರೀತಿ ಪ್ರತಿಯೊಂದು ಜೀವಿನೂ ಈ ಫುಡ್ ಸೈಕಲ್ಗೆ ತುಂಬಾನೇ ಮುಖ್ಯ. ಅದನ್ನ ನಾವು ಡಿಸ್ಟರ್ಬ್ ಮಾಡೋಕೆ ಹೋದ್ರೆ ಅದು ನಮ್ಗೇನೆ ಒಂದು ದೊಡ್ಡ ಸಮಸ್ಯೆ ಆಗಿ ಬದಲಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.